ನಾನು ಒಂದಿಷ್ಟು ವೀಡಿಯೋಸನ್ನ ಮಾಡಾಕಿದ್ದೀನಿ ಈ ಚಾನಲಲ್ಲಿ. ಒಂದಿಷ್ಟು ಡಾಕ್ಯುಮೆಂಟ್ಸ್ ಕಳೆದೋಯ್ತು ಅಂತಂದರೆ ಹೇಗೆ ಡೂಪ್ಲಿಕೇಟ್ ತೊಗೊಳ್ಳೋದು, ಆಮೇಲೆ ಅದನ್ನು ಹೇಗೆ ರೀಪ್ರಿಂಟ್ ಮಾಡಿಸ್ಕೊಳ್ಳೋದು ಇಲಾಖೆಗಳಿಂದ ಅಂತ. ಈ ಭಾಗದಲ್ಲಿ ನನಗೆ ಒಂದಿಷ್ಟು ಕಾಮೆಂಟ್ಸ್ ಬಂದಿರೋದೇನು ಅಂತಂದರೆ, ಈ FIR ಕಾಪಿನ ಹೇಗೆ ಮಾಡೋದು, FIR ಕಾಪಿನ ಪೊಲೀಸ್ ಸ್ಟೇಷನ್ಗೆ ಹೋಗಲೇ ಮಾಡಬೇಕಾ. ಕೆಲವೊಂದಿಷ್ಟು ಜನ ಪೊಲೀಸರು ಅವ್ರ ಹತ್ರ ಫಿಸಿಕಲಾಗಿ ಹೋಗಿ ಏನೇನೋ ಕೇಳಿ ಅವ್ರಿಗೂ ಮಾಹಿತಿ ಇಲ್ಲದೇ ಸುಮಾರು ಇಲ್ಲಿ ಮಿಸ್ಇನ್ಫಾರ್ಮೇಷನ್ ಆಗ್ತಾ ಇದೆ. ಹಾಗಾಗಿ ಈ ವಿಡಿಯೋ ಇದ್ದೀನಿ. ಆನ್ಲೈನಲ್ಲಿ ನೀವು ಮನೇಲೇ ಕೂತ್ಕೊಂಡು ಮೊಬೈಲ್ ಮುಖಾಂತರ ಅಥವಾ ನಿಮ್ಮ ಕಂಪ್ಯೂಟರ್ ಮುಖಾಂತರ ನೀವು FIRನ 5 ನಿಮಿಷಕ್ಕಿಂತ ಒಳಗಡೆ ಕೂಡ ನೀವು ಅಪ್ಲೈ ಮಾಡಿ ಈ ಕಾಪಿಯನ್ನ FIR ಕಾಪಿಯನ್ನ ನೀವು ತಗೋಬಹುದು. ಅದು ವ್ಯಾಲಿಡ್ ಇರುತ್ತೆ. ಎಲ್ಲಿ ಬೇಕಾದರೂ ನೀವು ಅದನ್ನ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ಅಟ್ಯಾಚ್ ಮಾಡ್ಬೋದು. ಸೊ ಇದು ಬಂದು ನಿಮ್ಮ ಮೊಬೈಲ್ ಫೋನ್ ಕಳೆದೋದ್ರೂ ಕೂಡ ಆಗುತ್ತೆ. ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಲೈಕ್ SSLC, PUC, ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಯಾವುದೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನಿಮಗೆ ಕಳ್ತನ ಆಗಿತ್ತು ಅಂತಂದರೆ ಅಥವಾ ಕಳೆದೋಗಿತ್ತು ಅಂತಂದರೆ ನೀವು ಒಂದು FIRನ ಲಾಡ್ಜ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಆರಾಮಾಗಿ ಮಾಡ್ಕೋಬೋದು. ಅದನ್ನು ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ. ರೈಟ್, ಮೊದಲು ಗೂಗಲಿಗೆ ಬನ್ನಿ. ಗೂಗಲಿಗೆ ಬಂದುಬಿಟ್ಟು ಲಾಸ್ಟ್ ಅಂತ ಟೈಪ್ ಮಾಡಿ. ಲಾಸ್ಟ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ನೋಡಿ ಕಾಣಿಸ್ಕೊಳ್ತಾ ಇದೆ. ಫಸ್ಟ್ ಲಿಂಕ್ ನಿಮಗೆ KSP ವೆಬ್ಸೈಟ್ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರಿಂದ ಈ ಪೋರ್ಟಲ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಲಾಗಿನ್ ಥ್ರೂ ಪ್ರಮಾಣ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣವೇ ಈ ಥರ ನಿಮ್ಗೊಂದು ಇನ್ನೊಂದು ಯೂಸರ್ ID ಮತ್ತು ಪಾಸ್ವರ್ಡ್ ಕೇಳುವಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಫಸ್ಟ್ ಟೈಮ್ ನೀವೇನಾದರೂ ಈ ಪೋರ್ಟಲಿಗೆ ಬಂದು ಫಸ್ಟ್ ಟೈಮ್ ಏನಾದರೂ ನೀವು ಕಂಪ್ಲೇಂಟ್ನ ಲಾಂಚ್ ಮಾಡ್ತಿತ್ತು ಅಂತಂದರೆ ಇಲ್ಲಿ ನಿಮಗೆ ನ್ಯೂ ಯೂಸರ್ ಅಂತ ಇದೆಯಲ್ಲ, ಕ್ರಿಯೇಟ್ ಆ್ಯನ್ ಅಕೌಂಟ್, ನೀವೊಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದು ತುಂಬ ಸಿಂಪಲ್ ಪ್ರೊಸೀಜರ್ ಇದೆ. ನಿಮ್ಮ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ನಂಬರನ್ನು ಹಾಕಿದರೆ ಸಾಕು, ಅದು ಡೇಟಾಬೇಸಿಂದ ನಿಮ್ಮ ಡೀಟೇಲ್ಸನ್ನು ಫೆಚ್ ಮಾಡುತ್ತೆ. ಈ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಡೆಮೋ ತೋರಿಸೋದಾದರೆ ನೋಡಿ, ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ನಿಮ್ಮ ನಂಬರ್ ಹಾಕಿ. ಓಕೆ, ನಿಮ್ಮ ಮೊಬೈಲ್ ನಂಬರ್ ಏನೇ ಇರ್ಬೋದು. ಸೊ ಅದನ್ನು 10 ನಂಬರನ್ನು ಇಲ್ಲಿ ಹಾಕಿ, ಜೊತೆಗೆ ನಿಮ್ಮ ನೇಮ್ ಕೊಡಿ. ಇಲ್ಲಿ ನಿಮ್ಮ ನೇಮ್ ಆಧಾರಲ್ಲಿ ಏನಿದೆ ಆ ಥರ ಕೊಡಿ. ಫೀಮೇಲ್ ಅದನ್ನೆಲ್ಲ ಕೊಡಿ. ಡೇಟ್ ಆಫ್ ಬರ್ತ್ ಹಾಕಿ, ಆ್ಯಸ್ ಪರ್ ಯುವರ್ ಆಧಾರಲ್ಲಿ ಇರಬೇಕು, ಅದೇ ಥರನ ಕೊಡಿ. ಸೊ ಇಲ್ಲಿ ನೋಡಿ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಬೇಕು ಅಂದರೆ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಪಾಸ್ವರ್ಡನ್ನು ನೀವೇ ನಿಮ್ಮ ಕಸ್ಟಮ್ ಪಾಸ್ವರ್ಡ್ ನಿಮಗೆ ನೆನಪಿರುವಂಥದ್ದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕ್ಯಾಪ್ಚನ್ ಎಂಟ್ರಿ ಮಾಡಿ ಸೈನ್ ಅಪ್ ಅಂತ ಕೊಡಿ. ಸೈನ್ ಅಪ್ ಅಂತ ಕೊಟ್ಟ ತಕ್ಷಣವೇ ನಿಮಗೆ ಆಯಿತು, ಇಲ್ಲಿ ನಿಮಗೊಂದು ಅಕೌಂಟನ್ನು ಕ್ರಿಯೇಟ್ ಆಯಿತು ಅಂತ. ಓಕೆನಾ. ಸೊ ಇಷ್ಟು ಪ್ರೊಸೆಸ್ನ ಮಾಡಿಕೊಂಡ್ರೆ ನೀವು ನಿಮ್ಮ ಅಕೌಂಟು ಈ ಪೋರ್ಟಲ್ಗೆ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ಎಲ್ಲಾದರೂ ಒಂದಿಷ್ಟು ಕಡೆ ಬರೆದಿಟ್ಕೊಡಿ, ಯಾಕಂದರೆ ಪದೇ ನಿಮ್ಗೆ ಯಾವುದಾದ್ರು ರಿಕ್ವೈರ್ಮೆಂಟ್ ಬರ್ಬೋದು. ಆವಾಗ ನೀವು ಮರೆತೋದಂದ್ರೂ ಕೂಡ ನಿಮಗೆ ಫರ್ಗಟ್ ಪಾಸ್ವರ್ಡ್ ಅಂತಲೂ ಇದೆ. ಸೊ ಈ ಲಿಂಕನ್ನು ಯೂಸ್ ಮಾಡ್ಕೊಂಡು ಕೂಡ ನೀವು ಪಾಸ್ವರ್ಡ್ನ ಫೆಚ್ ಮಾಡ್ಬೋದು. ಓಕೆ, ನಾನು ಆಲ್ರೆಡಿ ನನ್ನ ಅಕೌಂಟ್ ಇದೆ ಇದರಲ್ಲಿ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಮೊಬೈಲ್ ಮುಖಾಂತರ ನಾನು ಲಾಗಿನ್ ಆಗ್ತೀನಿ. ನೋಡಿ ನಾನು ಇಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಐ ಕನ್ಸೆಂಟ್ SSO ಅಂತ ನಾನು ಇಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಯರ್ ಮಾಡ್ತೀನಿ. ಸೊ ಇದನ್ನ ಕ್ಲಿಕ್ ಮಾಡಿಕೊಂಡು ಸೈನ್ ಇನ್ ಅಂತ ಮಾಡ್ತೀನಿ. ಓಕೆ, ಈ ಥರ ಒಂದು ಇಂಟರ್ಫೇಸ್ ಕಾಣಿಸ್ಕೊಡುತ್ತೆ ನಿಮಗೆ. ರೈಟ್. ಸೊ ಇಲ್ಲಿ ನೋಡಿ ನಿಮಗೆ ಮೈ ರಿಪೋರ್ಟ್ಸ್, ವೆರಿಫೈ ರಿಪೋರ್ಟ್, ಲಾಗೌಟ್ ಅಂತ ಇದೆ. ಸೊ ಈಗ ನೀವು ಪೋರ್ಟಲ್ ಒಳಗಡೆ ನಿಮ್ಮ ಲಾಗಿನ್ ಯೂಸ್ ಮಾಡಿಕೊಂಡು ಒಳಗಡೆ ಬಂದಿದ್ದೀರಾ. ಸೊ ಇಲ್ಲಿ ನೋಡಿ ನಿಮ್ಮ ಹೆಸರನ್ನು ಸರಿಯಾಗಿ ಹಾಕಿ, ಈ ಫೀಲ್ಡಲ್ಲಿ ಹೆಸರನ್ನು ಸರಿಯಾಗಿ ಹಾಕಿ. ನಿಮ್ಮ ಮೊಬೈಲ್ ನಂಬರನ್ನು ಆಲ್ರೆಡಿ ಕೊಟ್ಟಿದ್ದೀರಿ, ಅದು ತೊಗೊಂಡಿರುತ್ತೆ ಬೈ ಡಿಫಾಲ್ಟಾಗಿ. ಇಮೇಲನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ಕೊಡಲೇಬೇಕು, ಮ್ಯಾಂಡೇಟರಿ ಫೀಲ್ಡ್ ಇದು ಕೊಡಿ. ಅಂದರೆ ವ್ಯಾಲಿಡ್ ಇಮೇಲ್ ID ಕೊಡಿ, ಯಾಕಂದರೆ ನಿಮಗೆ ಪಾಸ್ವರ್ಡ್ ರಿಕವರಿಗೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಅಡ್ರೆಸ್ ಏನಿದೆ ನೀವು ಅದನ್ನು ಕೊಡಿ. ನಿಮ್ಮ ಜಿಲ್ಲೆ, ತಾಲೂಕು, ಊರು ಏನಿದೆ ಅಂತ. ರಾಜ್ಯ ಆಬ್ವಿಯಸ್ಲಿ ಕರ್ನಾಟಕ ಅಂತ ಕೊಡಿ. ಈ ಆಪ್ಷನ್ ಇದೆಯಲ್ಲ ಇದನ್ನು ಚೆಕ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಬನ್ನಿ. ನೋಡಿ ರಿಕ್ವೈರ್ಡ್ ಅಂತ ಕೇಳ್ತಾ ಇದೆ, ನಾನು ಇಮೇಲ್ ID ಹಾಕ್ತೀನಿ. ಓಕೆ, ಸೊ ಅದಾದಮೇಲೆ ಎಲ್ಲದನ್ನು ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ನೋಡಿ ಇಲ್ಲಿ ಚೂಸ್ ಫೈಲ್ ಅಂತ ಇದೆ. ಇಲ್ಲಿ ಏನು ಮಾಡ್ಬೇಕು, ನೀವು ಒಂದು ಫೈಲನ್ನು ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಇಲ್ಲೇನಿದೆ ಅಟ್ಯಾಚ್ ಮಾಡೋದಂತಂದ್ರೆ ಏನೋ, ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಕಳೆದೋಗಿತ್ತು ಅಂತಂದರೆ ಅದರದ್ದೇನೋ ಸಂಬಂಧಪಟ್ಟ ಇನ್ವಾಯ್ಸ್ ಇರುತ್ತಲ್ಲ ನಿಮ್ಮ ಹತ್ರ, ಆ ಇನ್ವಾಯ್ಸನ್ನು ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಅಥವಾ ಫಾರ್ ಎಕ್ಸಾಂಪಲ್ ನಿಮ್ಮದು PUC ಮಾರ್ಕ್ಸ್ ಕಾರ್ಡ್ ಕಳೆದೋಗಿತ್ತು, SSLC ಮಾರ್ಕ್ಸ್ ಕಾರ್ಡ್ ಕಳೆದೋಗಿರುತ್ತು, ಅದರದ್ದು ಏನಾದರೂ ಜೆರಾಕ್ಸ್ ಕಾಪಿ ಅಥವಾ ಏನಾದರೂ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಹತ್ರ ಕಾಪಿ ಇತ್ತು ಅಂದರೆ ಅದರದ್ದೊಂದು ಕಾಪಿನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಥವಾ ಎನಿ ಅದರ್ ಡಾಕ್ಯುಮೆಂಟ್, ನಾನು ಹೇಳಿದ್ನಲ್ಲ ಯಾವುದೇ ಡಾಕ್ಯುಮೆಂಟ್ ಆಗಿರ್ಬೋದು, ಅದರದ್ದು ಏನಾದರೂ ನಿಮ್ಮ ಹತ್ರ ಒಂದು ಕಾಪಿ ಇತ್ತು ಅಂತಂದರೆ ಎನಿ ಕಾಪಿ ಒಂದು ಸ್ಕ್ಯಾನ್ ತೊಗೊಂಡು ಇಲ್ಲಿ ಅಪ್ಲೋಡ್ ಮಾಡಿ. ಸೊ ಅದಾದಮೇಲೆ ಯಾರ್ಡ್ ಆರ್ಟಿಕಲ್ ಅಂತ ಕೊಡಿ. ಯಾರ್ಡ್ ಆರ್ಟಿಕಲ್ ಅಂತ ಕೊಟ್ಟ ತಕ್ಷಣ ಒಂದಿಷ್ಟು ಫೀಲ್ಡ್ಸನ್ನು ಕೇಳುತ್ತೆ ನಿಮಗೆ. ಅಂದರೆ ಡಾಕ್ಯುಮೆಂಟ್ ನಂಬರ್ ಏನು, ಯಾವ ಡಾಕ್ಯುಮೆಂಟ್ ಅದು. ಫಾರ್ ಎಕ್ಸಾಂಪಲ್ ನಾನು PUC ಅಂತ ಕೊಡ್ತಾ ಇದ್ದೀನಿ. ಅದಾದಮೇಲೆ ಅದರ ರಿಜಿಸ್ಟ್ರೇಷನ್ ನಂಬರ್ ಏನು. ಓಕೆ,
ಸೊ ಈ ಥರ ನಿಮಗೆ ಯಾವ ಪ್ಲೇಸಲ್ಲಿ ಇಶ್ಯೂ ಆಗಿತ್ತದು. ಸೊ ಇದೊಂದಿಷ್ಟು ಡೀಟೇಲ್ಸ್ ಇದೆ, ಈ ಥರ ಫಿಲ್ ಮಾಡಿ ಸಂಬಂಧಪಟ್ಟದ್ದು ಆ್ಯಂಡ್ ಆ್ಯಡ್ ಅಂತ ಕೊಡಿ, ಅದೇ ಆ್ಯಡ್ ಆಗುತ್ತೆ. ಆ್ಯಂಡ್ ಆ್ಯಡ್ ಅಂತ ಕೊಡಿ, ಅದೇ ಆ್ಯಡ್ ಆಗುತ್ತೆ. ಸೊ ಆ್ಯಡ್ ಆದಮೇಲೆ ನೀವು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಈ ಥರ ಒಂದಿಷ್ಟು ಫೀಲ್ಡ್ಸ್ ಬರುತ್ತೆ. ಇಲ್ಲಿ ನಿಮಗೆ ಒಂದಿಷ್ಟು ಡೀಟೇಲ್ಸ್ ಕೇಳ್ತಿದ್ದಾನೆ. ಏನು? ಪ್ಲೇಸ್ ಆಫ್ ಅಕರೆನ್ಸ್, ಘಟನೆ ನಡೆಯುವ ಸ್ಥಳ. ಈ ಫಾರ್ ಎಕ್ಸಾಂಪಲ್ ನೀವು ಬಸ್ ಸ್ಟ್ಯಾಂಡಲ್ಲಿ ನಿಮ್ಮ ಒಂದು ಮಾಸ್ ಕಾರ್ಡನ್ನು ಕಳ್ಕೊಂಡಿದ್ದೀರಾ ಅಂತಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಟೈಪ್ ಮಾಡಿ. ಬಸ್ ಸ್ಟ್ಯಾಂಡಲ್ಲಿ ಲಾಸ್ಟ್ ಮೈ ಸರ್ಟಿಫಿಕೇಟ್ ಇನ್ ಬಸ್ ಸ್ಟ್ಯಾಂಡ್ ಅಂತ ಇಲ್ಲಿ ಒಂದಿಷ್ಟು ಕೊಡಿ. ಓಕೆ, ಅದಾದಮೇಲೆ ಸೆಲೆಕ್ಟ್ ಡಿಸ್ಟಿಕ್, ನಿಮ್ಮ ಡಿಸ್ಟಿಕ್ ಯಾವುದು, ಸೊ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಏನೋ, ಆ ಸರೌಂಡಿಂಗಲ್ಲಿ ಬರುವಂಥ ಪೊಲೀಸ್ ಸ್ಟೇಷನ್ ಏನೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಪಕ್ಕ ಗೊತ್ತಿಲ್ಲ ಅಂತಂದರೆ ಡೋಂಟ್ ನೋ ಅಂತ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು, ರೈಟ್. ಅದಾದಮೇಲೆ ಇಲ್ಲಿ ಕೆಳಗಡೆ ಇದೆ ನೋಡಿ, ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಯಾವ ಪೀರಿಯಡಿಂದ ಯಾವ ಪೀರಿಯಡಲ್ಲಿ ಅದು ಕಳ್ತನ ಆಗಿದೆ ಅಂತ. ಸೊ ನಿಮ್ಮ ಗಮನಕ್ಕೆ ಇರುತ್ತಲ್ವ, ಈಗ 3 ದಿವಸದಿಂದ ನನಗೆ ಕಾಣಿಸ್ತಾ ಇಲ್ಲ, ಅದಕ್ಕಿಂತ ಮುಂಚೆ ಇತ್ತು ನನ್ನ ಹತ್ರ ಅನ್ನೋದು ನಿಮಗೆ ಒಂದು ಎಸ್ಟಿಮೇಷನ್ ಇರುತ್ತಲ್ಲ. ಹಾಗಾಗಿ ಈ ಡೇಟಿಂದ ಈ ಡೇಟ್ ಒಳಗಡೆ ಅನ್ನೋದನ್ನು ನೀವಿಲ್ಲಿ ಸರಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ನೀವು, ನಾನು ನೋಡಿ ಇಲ್ಲಿ 1ನೇ ತಾರೀಕಿಂದ ನೋಡಿ ಇಲ್ಲಿ 1ನೇ ತಾರೀಕಿಂದ ಕೊಡ್ತೀನಿ. ಸೊ ಯಾವ ಟೈಮ್ ಅಂತಲೂ ಕೊಡಿ, 10 ಗಂಟೆ 4 ಗಂಟೆ ಈ ಥರ. ಸೊ ಅದಾದಮೇಲೆ ಯಾವ ತಾರೀಕುವರೆಗೂ, 4ನೇ ತಾರೀಕುವರೆಗೂ. ಸೊ ಈ 4 ದಿನದಲ್ಲಿ ಒಳಗಡೆ ನನಗೆ ಅಂದರೆ ಕಳೆದೋಗಿದೆ ಅಂತ ನೀವು ಮೆನ್ಷನ್ ಮಾಡಿ ಅಪ್ಲೈ ಅಂತ ಕೊಡಿ. ಆ ಡೇಟ್ ಸೆಲೆಕ್ಟ್ ಆಗುತ್ತೆ. ಬ್ರೀಫ್ ಫ್ಯಾಕ್ಟ್, ಸಂಕ್ಷಿಪ್ತ ವರದಿಯನ್ನು ಕೊಡಿ. ಯಾಕೆ ಅಂತಂದರೆ ಈಗ ನಿಮ್ಮ ಸರ್ಟಿಫಿಕೇಟ್ ಕಳೆದೋಗಿದೆ ಅಂತಂದರೆ ಅಥವಾ ಮೊಬೈಲ್ ಕಳೆದೋಗಿದೆ ಅಂತಂದರೆ, ಸೊ ನೀವೇ ಹೇಳ್ಬೋದು, ಐ ವಾಸ್ ಟ್ರಾವೆಲಿಂಗ್ ಇನ್ ಬಸ್ ಟು ರೀಚ್ ಅ ಪ್ಲೇಸ್, ಸಮ್ ಪ್ಲೇಸ್. ಐ ವಾಸ್ ಟ್ರಾವೆಲಿಂಗ್ ಟು ರೀಚ್ ಅ ಕಾಲೇಜ್, ಸೊ ಐ ಹ್ಯಾವ್ ಲಾಸ್ಟ್ ಮೈ ಮೊಬೈಲ್, ಐ ಹ್ಯಾವ್ ಲಾಸ್ಟ್ ಮೈ ಸರ್ಟಿಫಿಕೇಟ್ ಅಂತ ನೀವಿಲ್ಲಿ ಒಂದು ಸಂಕ್ಷಿಪ್ತ 1-2-3 ಸೆಂಟೆನ್ಸಲ್ಲಿ ನೀವು ಬರೀಬೋದು, ಆಯಿತಾ. ಸೊ ಅದಾದ ಮೇಲೆ ನೀವು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸೊ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇದೆಲ್ಲ ಮ್ಯಾಂಡೇಟ್ರಿ ಫೀಲ್ಡ್. ಸೊ ಹಾಗಾಗಿ ಇದನ್ನೆಲ್ಲ ಡೀಟೇಲ್ಸನ್ನು ನೀವು ತೊಗೊಂಡು ನೀವು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟಾದ ಮೇಲೆ ಅದು ನಿಮಗೆ ಆರ್ ಯು ಶೋರ್ ಎಲ್ಲ ಮಾಹಿತಿ ಕರೆಕ್ಟ್ ಆಗಿದೆಯಾ, ಸಬ್ಮಿಟ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ಅಲ್ಲಿ ನಿಮಗೆ ನೀವು ಓಕೆ ಅಂತ ಕೊಡ್ಬೋದು, ಆಯಿತಾ. ಸೊ ಅಷ್ಟು ಕೊಟ್ಟಾದ ಮೇಲೆ ಡೌನ್ಲೋಡ್ FIR ಕಾಪಿ, ಅಕ್ನಾಲೇಜ್ಮೆಂಟ್ ಕಾಪಿ ಅಂತ ಬರುತ್ತೆ. ಸೊ ಈ ಕಾಪಿಯನ್ನು ನೀವು, ಸೊ ಇದನ್ನು ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಏನಿದೆಯಲ್ಲ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರೆಫರೆನ್ಸಿಗೆ ಇಟ್ಕೋಬೇಕಾಗುತ್ತೆ. ಆಮೇಲೆ ನೀವು ಎಲ್ಲಿಯೂ ಕೂಡ ಹೋಗ್ಬೇಕಾಗಿಲ್ಲ. ಇದೇ ಕಾಪಿನ ನೀವು ಯಾವ ಕಾರಣಕ್ಕೂ ಕೂಡ FIR ಕಾಪಿ ಅಂತ ಎಲ್ಲೆಲ್ಲಿ ಬರುತ್ತಲ್ವಾ, ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀರಂತ ಒಂದು ಏನು ಅವಶ್ಯಕತೆ ಬರುತ್ತಿಲ್ಲ, ಅಲ್ಲೆಲ್ಲ ನೀವು ಇದನ್ನ ಅಟ್ಯಾಚ್ ಮಾಡಿದರೆ ಸಾಕು. ನಿಮ್ಮ ಏನು ಕೇಸ್ ಇದೆಯಲ್ಲ, ಅಪ್ಲಿಕೇಶನ್ ಇದೆಯಲ್ಲ, ಅದು ವ್ಯಾಲಿಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ವೀಡಿಯೋಸನ್ನು ನೀವು ನೋಡಿದರೆ SSLC ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡನ್ನು ಬದಲಾವಣೆ ಮಾಡ್ಕೊಳ್ಳೋದಾಗಿರ್ಬೋದು, ಅಲ್ಲೆಲ್ಲ ನಾನು FIR ಬಗ್ಗೆ ಮಾತಾಡಿದ್ದೇನೆ, FIR ಕಾಪಿ ಬಗ್ಗೆ. ಅಲ್ಲೆಲ್ಲ ನೀವು ಈ ಪ್ರೊಸೆಸ್ನ ಫಾಲೋ ಮಾಡಿದರೆ ಸಾಕು. ಸೊ ಇಷ್ಟು ಮಾಡಿದರೆ ನಿಮ್ಮ FIR ಕಾಪಿ ನಿಮಗೆ ಈಸಿಯಾಗಿ 5 ನಿಮಿಷದಲ್ಲಿ ನಿಮ್ಮ ಕಂಪ್ಯೂಟ್ರಲ್ಲೇ, ನಿಮ್ಮ ಮೊಬೈಲಿಗೆ ಸಿಕ್ಕಾಗಿ. ಇನ್ನೊಂದು ವಿಷಯ ನಿಮಗೆ ಹೇಳ್ತೀನಿ ಇಲ್ಲಿ. ಸೊ ನೀವೇನಾದರೂ ಇಲ್ಲಿ ನಿಮ್ಮ ಹೋಮ್ ಪೇಜಿಗೆ ಬಂದರೆ ಮೈ ರಿಪೋರ್ಟ್ಸ್ ಅಂತ ಒಂದಿದೆ ನೋಡಿ. ಇಲ್ಲಿ ಮೈ ರಿಪೋರ್ಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಬಂತು ಅಂದರೆ ನೀವೇನೇನು ಅಪ್ಲೈ ಮಾಡಿದ್ದೀರಿ ಇಲ್ಲಿವರೆಗೂ ಅದೆಲ್ಲ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಮತ್ತೆ ನೀವು ರೀಲಾಗಿನ್ ಆಗಿ ನಿಮ್ಮ ಕಾಪಿನೂ ಮತ್ತೆ ಇಲ್ಲಿ ತೊಗೋಬೋದು ಅಂತ. ಸೊ ಇದೊಂದು ಸಣ್ಣ ಮಾಹಿತಿ. ಇಷ್ಟು ನಿಮಗೆ FIRನ ಹೇಗೆ ಫೈಲ್ ಮಾಡಬೇಕು, ಅದು ಕಾಪಿ ಹೇಗೆ ತೊಗೋಬೇಕು ವಿತೌಟ್ ಗೋಯಿಂಗ್ ಟು ಪೊಲೀಸ್ ಸ್ಟೇಷನ್, ಅಲ್ಲಿ ಎಲ್ಲ ಹೋಗೋದು ಬೇಕಾಗಿಲ್ಲ. ಇವತ್ತೆಲ್ಲ ತುಂಬ ಡಿಜಿಟೈಸ್ ಆಗಿದೆ. ಸೊ ಈ ಮಾಹಿತಿಯ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ಮತ್ತು ಬಳಸಿ, ಆವಾಗಲೇ ನಿಮಗೆ ಗೊತ್ತಾಗೋದು. ಥ್ಯಾಂಕ್ ಯು.